ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ನಮಸ್ಕಾರ. ಹಾಗೆ ನನ್ನ ಚಾನಲನ್ನು ನೋಡಿ, ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಆದರದ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೈದಾ ಹಿಟ್ಟಿನಿಂದ ಕಜ್ಜಾಯ ಅಂದರೆ ಅತ್ರಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಅಕ್ಕಿಯಿಂದ ಅತ್ರಸವನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಫ್ರೆಂಡ್ಸ್, ಇವತ್ತು ಮೈದಾ ಹಿಟ್ಟಿನಿಂದ ಅತ್ರಸವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಒಂದು ಪಾತ್ರೆಗೆ ಎರಡು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ನಾನು 2 ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅದಕ್ಕೆ 2ರಿಂದ 3 ಏಲಕ್ಕಿಯನ್ನು ಪುಡಿ ಮಾಡಿಯೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಹಾಕ್ಕೊಳ್ಬೋದು. ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ನೀವು ಫುಡ್ ಕಲರ್ ಇದ್ದರೆ ಉಪಯೋಗಿಸ್ಬೋದು. ನಾನು ಇಲ್ಲಿ ಹಳದಿ ಪೌಡ್ರನ್ನು ಉಪಯೋಗಿಸಿದ್ದೇನೆ. ಇದನ್ನು ನೀವು ತುಂಬ ಕುದಿಸ್ಬೇಕಾದಂಥ ಪ್ರಮೇಯ ಬರಲ್ಲ. ಇದಕ್ಕೆ ನೀವು ಎಷ್ಟು ಬೇಕೋ ಅಷ್ಟೇ ಕುದಿಸ್ಬೋದು. ನೀವು ಅದನ್ನು ಸಕ್ಕರೆ ಕರಗೋ ತನಕ ಕುದಿಸ್ಕೊಂಡು ಸೈಡ್ ಇಟ್ಕೊಬಿಟ್ರೆ ಸಾಕು. ನಾನು ಇದಕ್ಕೆ 2 ಕಪ್ ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಲ್ಲ, ಹಾಗೆ ಅದೇ ಕಪ್ಪಲ್ಲಿ 2 ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಎರಡು ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ಮಾಡಿಕೊಂಡಿರುವಂತಹ ಈ ಸಕ್ಕರೆ ನೀರನ್ನು ಇದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಈ ಸಕ್ಕರೆ ನೀರನ್ನು ನಾನು ಅದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಒಂದು ದೋಸೆ ಹಿಟ್ಟಿನ ಹದಕ್ಕೆ ತೆಗೆದುಕೊಂಡು ಬರಬೇಕು. ನಾವು ಒಂದು ಸ್ವಲ್ಪನೇ ಹಾಕಿ, ನೀವು ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕ್ಬೋದು. ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಹಾಕ್ಬೋದು. ನಾನು ಹಾಕಿದ್ದೇನೆ, ಇದರಲ್ಲಿ ಕಾಣಿಸ್ತಾ ಇಲ್ಲ, ತೋರಿಸ್ಲಿಕ್ಕೆ ಆಗಲಿಲ್ಲ. ನಾವೀಗ ಸಕ್ಕರೆ ಪಾಕ ನೀರನ್ನೆಲ್ಲ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ನೋಡಿ. ಫ್ರೆಂಡ್ಸ್, ನಾವು ಅಕ್ಕಿಯಿಂದ ಮಾಡಿದ ಅತ್ರಸ ನಾವು ಅದನ್ನು ಹಿಟ್ಟನ್ನಾಗಿ ಮಾಡ್ಕೊಳ್ತೇವೆ. ಅಂದರೆ ನಾವು ರೊಟ್ಟಿ ಮಾಡ್ತೇವಲ್ಲ, ಆ ಥರ ಹಿಟ್ಟನ್ನಾಗಿ ಮಾಡ್ಕೊಳ್ತೇವೆ. ಆದರೆ ನಾವು ಈ ಮೈದಾ ಹಿಟ್ಟಿಂದ ಮಾಡ್ತಾ ಇರುವಂಥ ಅತ್ರಸವನ್ನು ನಾವು ಇದು ದೋಸೆ ಹಿಟ್ಟಿನ ಥರ ನಾವು ಮಾಡ್ಕೊಳ್ಬೇಕು. ಉದ್ದಿನ ದೋಸೆ ಹಿಟ್ಟಿಂದ ನಾವು ಯಾವ ಹದಕ್ಕೆ ತೆಗೆದುಕೊಂಡು ಬರ್ತೇವಲ್ಲ ಫ್ರೆಂಡ್ಸ್, ಅದೇ ಥರ ನಾವು ಈ ಹಿಟ್ಟನ್ನು ತೆಗೆದುಕೊಂಡು ಬರಬೇಕು. ನಾವು ಈ ಹಿಟ್ಟನ್ನು ಹಾಗೆ ಒಂದು ಅರ್ಧ ತಾಸು ಹಾಗೆ ಇಟ್ಟು ಬಿಡಬೇಕು. ನಾವು ಇದನ್ನು ಮಿಕ್ಸ್ ಮಾಡಿ ಅರ್ಧ ತಾಸು ಹಾಗೆ ಇಟ್ಟು ನೋಡಿ. ಈಗ ನಾವು ಅದನ್ನು ತೆಗೆದಿದ್ದೇವೆ. ಅರ್ಧ ತಾಸು ಸೈಡ್ ಇಟ್ಕೊಂಡು ಈಗ ತೆಗೆದಿದ್ದೇನೆ ನೋಡಿ. ಫ್ರೆಂಡ್ಸ್, ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಎಣ್ಣೆ ಕುದಿದ ನಂತರ ನಾವೀಗ ಸ್ವಲ್ಪನೇ ಹಾಕ್ಕೊಂಡು ಒಂದು ಅರ್ಧ ಸೌಟು, ಮುಕ್ಕಾಲು ಸೌಟು ಹಾಗೆ ಹಾಕ್ಕೊಂಡು ಬಿಟ್ಟುಬಿಡ್ಬೇಕು. ಫ್ರೆಂಡ್ಸ್, ಹೀಗೆ ನೋಡಿ ಹೇಗೆ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಅಕ್ಕಿ ಅತ್ರಸ ಥರನೇ ಬಂದಿದೆ.
ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.